ಯಾವುದೋ ಠಾಣೆ ರಾತ್ರಿ ಒಳಗೆ ಸರಳುಗಳು ಮೇಲೆ ಟೈಟಲ್ಗಳು. ಸರಗಳ ಹಿಂದೆ 40 ವರ್ಷದ ವ್ಯಕ್ತಿ ಮಲಗಿದ್ದಾನೆ. ಬಾಗಿಲು ತೆರುವ ಇಬ್ಬರು PCCಗಳು. ಏನು ಅರ್ಥ ಆಗ್ತಿಲ್ಲ ಅಲ್ವಾ? ಅರ್ಥ ಆಗಲ್ಲ. ಆದರೆ ಅದನ್ನ ಅರ್ಥ ಮಾಡಿಸೋರು, ಇಂಚಿಂಚು ಕೆಲಸ ಮಾಡೋರು, ಒಂದು ಸಿನಿಮಾ ಅದ್ಭುತವಾಗಿ ಕಾಣೋದಕ್ಕೆ ಹಿಂದೆ ಕೆಲಸ ಮಾಡ್ತಾರಲ್ಲ, ಮೆಂಟರ್ ಆಗಿ, ಡೈಲಾಗ್ ರೈಟರ್ ಆಗಿ, ಡೈಲಾಗನ್ನು ಮಾನಿಟ್ರ್ ಕೊಡೋರಾಗಿ, ಈ ರೀತಿ ಎಲ್ಲ ಥರದ ಕೆಲಸವನ್ನು ಮಾಡೋರು ಅಸಿಸ್ಟೆಂಟ್ಗಳು ಅಥವಾ ಅಸೋಸಿಯೇಟ್ ಡೈರೆಕ್ಟ್ರುಗಳು. ಈಗ ನಮ್ಮ ಜೊತೆಗೆ ತುಂಬ ಪ್ರತಿಭಾವಂತ ಪಟು ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಿಜಕ್ಕೂ ಇವರು ನಿರ್ದೇಶಕರಾಗ್ತಾರೆ, ಚಿತ್ರರಂಗದಲ್ಲಿ ಏನಾದ್ರು ಕೆಲಸ ಮಾಡೇ ಮಾಡ್ತಾರೆ. ಮತ್ತು ಯೋಗರಾಜ್ ಭಟ್ ಅವರ ಎಲ್ಲ ಕೆಲಸದಲ್ಲಿ ಇವರು ಇರ್ತಾರೆ. ಯಾರು ಏನು ಎತ್ತ ಮಿಮಿಕ್ರಿ ಯೋಗಿ ಅಂತ ಹೆಸರು ಕೇಳಿದ್ರಲ್ಲ ನೀವು. ಅನಂತ್ ನಾಗ್ ಅವ್ರದ್ದು, ಶಂಕರ್ ನಾಗ್ ಅವ್ರದ್ದು, ಶಿವಣ್ಣ ಅವ್ರದ್ದು ಅದ್ಭುತವಾಗಿ ಮಿಮಿಕ್ರಿ ಮಾಡಿ ಇಡೀ ನಾಡೇ ಇವ್ರನ್ನ ಮೆಚ್ಕೊತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು. ಈಗ ಯೋಗರಾಜ್ ಭಟ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ. ಯೋಗರಾಜ್ ಜಟ್ ಅಂತ ಬಂತು. ಕರೆಕ್ಟ್ ಒಂದು ಲೆಕ್ಕಕ್ಕೆ ಯೋಗರಾಜ್ ಭಟ್ಟಿಗೆ ನೀವೇ ಜಟ್ಟೆ, ಅವರೇ ಜಟ್ಟು. ಯೋಗಿಜಿ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ಸೀನಿಗೆ ರೆಡಿ ಆಗಬೇಕಾಗಿತ್ತು. ಇವೆಲ್ಲ ನಮಗೇನು ಅರ್ಥ ಆಗಲ್ಲ. ಬಟ್ ಆದರೂ ಇವತ್ತು ಗರಡಿ ಸಿನಿಮಾದ ಕಡೆಯ ದಿನದ ಶೂಟಿಂಗು. ಒಬ್ಬ ಅಸಿಸ್ಟೆಂಟ್ಗೆ ಅಥವಾ ಒಬ್ಬ ಅಸೋಸಿಯೇಟ್ಗೆ ಏನೆಲ್ಲ ಕೆಲಸ ಇರುತ್ತೆ, ಅವ್ನು ಹೆಂಗೆ ಕೆಲಸ ಮಾಡಬೇಕು ಅನ್ನೋದು ನಿಮ್ಮನ್ನು ನೋಡ್ರೆ ನಮ್ಗೆ ಅರ್ಥ ಆಗ್ತಿದೆ. ಈಗ ಹೇಳಿ, ಅದ್ರ ಎಕ್ಸ್ಪೀರಿಯನ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನನ್ನ ಇಂಟರ್ವ್ಯೂ ಮಾಡೋಕ್ಕೆ. ಯಾಕಂದರೆ ಈ ಚಾನಲಿಗೆ ನಾನು ವರ್ಕ್ ಮಾಡಿದೆ ನಿಮ್ಮ ನ್ಯೂಸ್ ಫಸ್ಟಲ್ಲಿ. ಥ್ಯಾಂಕ್ ಯು. ಖುಷಿ ಆಗ್ತಿದೆ ನೀವು ಕೇಳ್ತಿರೋದು. ಈ ಥರದ್ದೊಂದು ನಾನು ಈ ಗರಡಿ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್. ನಾನು ಇಲ್ಲಿ ಕೆಲಸಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ನಮಗೆ ಗೊತ್ತಿಲ್ಲ ಅಂತಂದ್ರೆ ಭಾಳ ಕಷ್ಟ ಸೆಟ್ಟಲ್ಲಿ. ಅಸಿಸ್ಟೆಂಟ್ಗಳು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಅಸೋಸಿಯೇಟ್ಸ್ ಏನು ಡೈರೆಕ್ಟ್ ಮಾಡ್ತೀವಿ ಅದನ್ನು ಆ ಕೆಲಸ ಮಾಡ್ತಿರ್ತಾರೆ, ಏನೋ ಅರೇಂಜ್ ಮಾಡೋದು, ಸೆಟ್ ಮಾಡೋದು ಅಂತಿಲ್ಲ. ನಾವು ಸ್ವಲ್ಪ ಏನಂತಂದರೆ ಪ್ಲ್ಯಾನಿಂಗು, ಹೆಂಗೆ ಶೂಟಿಂಗ್ ನಡೀಬೇಕು, ಯಾವ ಲೊಕೇಶನ್ಸು, ಯಾರು ಯಾವತ್ತು ಬೇಕು, ಯಾವ ಥರ ಶೆಡ್ಯೂಲ್ ಹಾಕಬೇಕು, ಅಲ್ಲಿಂದ ಶುರುವಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಅಂದರೆ ಅಸೋಸಿಯೇಟ್ಸಲ್ಲೇ ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೋತೀವಿ. ನೀನು ಈ ಥರದ್ದೊಬ್ಬ ಶೆಡ್ಯೂಲ್ ನೋಡಿಕೊಂಡ್ರೆ ಇನ್ನೊಬ್ಬ ನಾನು ಕಂಪ್ಲೀಟ್ ಸ್ಕ್ರಿಪ್ಟ್ ನೋಡ್ಕೊಳ್ಳೋದು, ಈ ಥರದ್ದು. ಸೊ ಬೇಸಿಕಲಿ ನಮ್ಮ ವರ್ಕ್ ಹೆಂಗಿರುತ್ತೆ ಅಂತಂದರೆ, ಭಟ್ರು ಡೈಲಾಗ್ ಬರೀತಾರೆ. ಭಟ್ರಿಗೆ ನಿಮ್ಗೆ ಗೊತ್ತಿದೆ ಭಟ್ರ ಸಿನಿಮಾ ಹೇಗಿರುತ್ತೆ ಅಂತೇಳಿ. ಹಿಂಗೆ ಇರಬೇಕು, ಇದೇ ಥರ ಇಂಟರ್ನೇಷನ್ಸಲ್ಲೇ ಹೇಳಬೇಕು, ಇಷ್ಟೇ ಇಮೋಷನ್ಸ್ ಇರಬೇಕು, ಅಥವಾ ನಾನು ಬರೆದಿರೋ ಪೇಪರ್ ಮೇಲೆ ಬರೆದಿರೋ ಅಷ್ಟು ಅಕ್ಷರಗಳನ್ನು ನನಗೆ ಬೇಕಾದಂಗೆ ಕನ್ವೆ ಮಾಡಬೇಕು ಅಂಥೇಳಿ ಒಂದಷ್ಟು ರೂಲ್ಸ್ ತಲೆಯಲ್ಲಿ ಓಡಿರುತ್ತೆ. ಅದನ್ನು ಎಸ್ಪೆಷಲಿ ನಮ್ಮ ಜೊತೆ ಸ್ಕ್ರಿಪ್ಟ್ ಯಾರು ಹ್ಯಾಂಡಲ್ ಮಾಡ್ತೀವಿ ಅವ್ರ ಜೊತೆ ಹಂಚ್ಕೋತಾರೆ. ನನಗೆ ಈ ಸೀನ್ ನೋಡಪ್ಪ ಹಿಂಗೆ ಬೇಕು ಅಂತೇಳಿ. ಸೊ ಅವ್ರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡಿಕೊಂಡು ಒಬ್ಬ ಆರ್ಟಿಸ್ಟು ಅವ್ರಿಗೆ ಬೇಕಾದಂಗೆ ಪರ್ಫಾರ್ಮ್ ಮಾಡಿಸೋದು ನಮ್ಮ ಕೆಲಸ. ಆ್ಯಂಡ್ ಬೇಸಿಕಲಿ ನಾನು ಗರಡಿ ಸಿನಿಮಾಲ್ಲಿ ಟ್ರೈನಿಂಗ್ ಕೂಡ ಮಾಡಿದ್ದೀನಿ, ವರ್ಕ್ಶಾಪ್ ಮಾಡಿದ್ದೀನಿ ಆರ್ಟಿಸ್ಟ್ಗಳಿಗೆ. ಹಿಂದೆ ಪದವಿ ಪೂರ್ವ ಸಿನಿಮಾಗೂ ಭಟ್ರದೇ ಪ್ರೊಡಕ್ಷನ್ ಸಿನಿಮಾಗೂ ವರ್ಕ್ಶಾಪ್ ಮಾಡಿದ್ದೆ 1.5 ತಿಂಗಳು. ಈ ಸಿನಿಮಾಗೂ ನಾನು ಆಲ್ಮೋಸ್ಟ್ 1.5-2 ತಿಂಗಳು ವರ್ಕ್ಶಾಪ್ ಮಾಡಿದ್ದೀನಿ. ಅದರಲ್ಲಿ ಭಾಷೆ, ಡಿಕ್ಷನ್ ಇರ್ಬೋದು, ಇಂಟನೇಷನ್ಸ್ ಇರ್ಬೋದು, ಆ ಟ್ರೈನಿಂಗಿಂದ ಶುರುವಾಗುತ್ತೆ. ಪರ್ಫಾರ್ಮೆನ್ಸನ್ನು ಟ್ವೀಕ್ ಮಾಡೋದು, ಫೈನ್ ಟ್ಯೂನ್ ಮಾಡೋದು, ಇಷ್ಟಿಷ್ಟೇ ಸಾಕು, ಇಷ್ಟೇ ಬೇಕು ಅಂಥೇಳಿ. ಆ್ಯಂಡ್ ಭಟ್ರದ್ದು ಒಂದಷ್ಟು ಬೇರೆಯೇ ಡೈಮೆನ್ಷನ್ಸಲ್ಲಿ ನೋಡ್ತಾರೆ ಅವರು. ನೀವು ನೋಡಿದ್ದೀರ ಅವ್ರ ಪಾತ್ರ ಪೋಷಣೆ ಅಂತ ಹೇಳ್ತೀವಲ್ಲ ನಾವು, ಅದು ಟೋಟಲಿ ಡಿಫ್ರೆಂಟ್ ಬೇರೆ ಡೈರೆಕ್ಟರ್ಗಳಿಗೆ ಕಂಪೇರ್ ಮಾಡಿದಾಗ. ಸೊ ಅದನ್ನು ಅರ್ಥ ಮಾಡಿಕೊಂಡು ಇವ್ರಿಗೆ ನಾನು ಕಮ್ಯುನಿಕೇಟ್ ಸರಿಯಾಗಿ ಮಾಡಿ ಅದನ್ನು ನಾನು ಮತ್ತು ಈ ಪರ್ಫಾರ್ಮೆನ್ಸಸ್ಸಲ್ಲಿ ವಾಪಸ್ ಅದನ್ನು ಬರೋ ಹಾಗೆ ನೋಡಿಕೊಂಡು ಅದು ಭಟ್ರಿಗೆ ಖುಷಿಯಾಗೋ ಅಷ್ಟು ಲೆವೆಲ್ಗೆ ತಂದಿಡೋದು ನನ್ನ ಕರ್ತವ್ಯ ಈ ಸಿನಿಮಾಲ್ಲಿ. ಸೊ ಅದನ್ನು ಬಹುಶಃ ಸರಿಯಾಗಿ ಮಾಡ್ಕೊತ ಬಂದಿದ್ದೀನಿ ಅಂತ ಕಾಣುತ್ತೆ. ಆ್ಯಂಡ್ ಅದೇ ಮಾಡ್ತಿದ್ದೆ ಗರಡಿಯಲ್ಲಿ. ನೀವು ಬಂದಾಗಲೂ ಅದೇ ಮಾಡ್ತಿದ್ದೆ ನಾನು. ಪ್ರಾಂಪ್ಟಿಂಗ್ ಮಾಡ್ತೀವಿ ಬೇಸಿಕಲಿ. ಯಾರಾದರೂ ಅದೇ ಆ ವಿಚಾರವಾಗಿ ಕೇಳ್ಬೇಕು ನಿಮಗೆ. ನೀವು BC ಪಾಟೀಲ್ ಅವರ ಸಿನಿಮಾನೆಲ್ಲ ನೋಡಿ ಬೆಳೆದವರು, ಹಾಗೆ ರವಿಶಂಕರ್ ಅವರ ಸಿನಿಮಾನ ನೋಡಿ ಎಂಜಾಯ್ ಮಾಡಿದವರು. ಅಂಥ ಮಹಾನ್ ಕಲಾವಿದರಿಗೆ ಡೈಲಾಗನ್ನ ಕೊಡೋದು, ಮಾನಿಟ್ರ್ ಕೊಡೋದು, ಈ ಸಂತೋಷದ ಬಗ್ಗೆ ಹೇಳಿ. ಹೌದು, ಇದು ತುಂಬಾ ಖುಷಿ ವಿಚಾರ. ಆ್ಯಕ್ಚುಲಿ ನಾನು ತುಂಬಾ ಇಷ್ಟಪಟ್ಟು ನೋಡಿರೋವಂಥ ನಟರುಗಳು ಇವರೆಲ್ಲ. ನಮ್ಮ BC ಪಾಟೀಲ್ ಸರ್ಲ್ಲ ಇಸ್ ಬಿನ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ನಾವು ಕಾಲೇಜ್ ಡೇಸಿಂದ ನೋಡ್ಕೊಂಬಂದಿರೋದು. ಇವತ್ತು ಅವ್ರ ಮುಂದೆ ನಾವು ಕ್ಯಾರವನಲ್ಲಿ ಹೋಗಿ ಕೂತ್ಕೊಂಡಾಗ ಬೇಸಿಕಲಿ ಏನಾಗಬೇಕಾಗುತ್ತೆ, ಫಸ್ಟು ತುಂಬ ಕಾನ್ಫಿಡೆನ್ಸ್ ಬೇಕು. ಯಾವುದೇ ದೊಡ್ಡ ನಟರ ಮುಂದೆ ಕೂತ್ಕೊಂಡಾಗ ನಮ್ಮಲ್ಲಿ ನಾನು ಒಂದು 10 ಸಲ ಓದ್ಕೊಂಡು ಹೋಗ್ತೀನಿ ಸೀನ್ನ. ನಾನು ಫಂಬಲ್ ಮಾಡಬಾರ್ದು. ನಾನು ಅವ್ರ ಮುಂದೆ ಕೂತ್ಕೊಂಡಾಗ ತೊದಲೋದು, ಫಂಬಲ್ ಮಾಡೋದು, ಸೀನ್ನ ಸರಿಯಾಗಿ ಕಮ್ಯುನಿಕೇಟ್ ಮಾಡದೇ ಇರೋದು ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಸೀನಿಯರ್ಸ್ ಬೇರೆ. ಸೊ ನಾನೊಂದು 10 ಸಲ ಓದ್ಕೊಂಡು ಪ್ರಿಪೇರ್ ಆಗ್ತೀನಿ ಸೀನ್ನ, ಹಿಂಗೆ ಹೇಳಬೇಕು ಅಂತ. ಆ್ಯಂಡ್ ನಿಮ್ಗೆ ಗೊತ್ತಿದೆ, ನಾನು ಮಿಮಿಕ್ರಿ ಮಾಡೋದ್ರಿಂದ ಏನು ಮಾಡ್ತೀನಿ, ಯೂಶಲಿ ಸೀನ್ ಹಿಂಗೆ ಬರುತ್ತೆ ಅಂತ ಎಲ್ಲರ ವಾಯ್ಸಲ್ಲಿ ಫಸ್ಟೇ ಹೇಳ್ಬಿಡ್ತೀನಿ. ಹೀರೋ ಬಂದು ಹಿಂಗೆ ಹೇಳ್ತಾನೆ, ಇನ್ನೊಬ್ಬ ಬಂದು ಹಿಂಗೆ ಹೇಳ್ತಾರೆ. ಈ ಸೀನಲ್ಲಿ ಅನಂತ್ನಾಗಿದ್ದಾರೆ ಅಂದರೆ ಹಿಂಗೆ ಹೇಳ್ತಾರೆ ಅವರು, ಗಣೇಶ್ ಸರ್ ಇದ್ದಾರೆ ಅಂದರೆ ಹಿಂಗೆ ಹೇಳ್ತಾರೆ ಅಂತ. ಈ ಥರದ್ದು ಯೂಶಲಿ ಮಾಡ್ಕೊತಾ ಬಂದು ಚಿಕ್ಕ ಟಾಸ್ಕ್ ಅಂದರೆ ನೀವು ಇಡೀ ನಾಡು ಮೆಚ್ಕೊಂಡಿರೋದು ಈಗ ಮಿಮಿಕ್ರಿಯಿಂದ. ನೀವೀಗ ರವಿಶಂಕರ್ ಸರ್ಗೆ ರೀಡಿಂಗ್ ಕೊಡ್ತಿದ್ರಲ್ವಾ, ಅವ್ರು ತುಂಬ ಹತ್ರದಿಂದ ನೋಡ್ಬಿಟ್ರಿ. ಈಗ ಅನಂತ್ನಾಗ್ ಅವರಂತ ಅದ್ಭುತ ಮಿಮಿಕ್ರಿ ಮಾಡಿ ಇಡೀ ನಾಡು ಮೆಚ್ಕೊಂಡ್ಬಿಡ್ತು. ರವಿಶಂಕರ್ ಅವರು ಒಂದು ಡೈಲಾಗನ್ನು ಹೆಂಗೆ ಕೇಳಿಸ್ಕೊಂತಾರೆ, ಹೆಂಗೆ ಮಾಡ್ತಾರೆ ಸರ್? ಈಗ ನೋಡಿ ಸರ್, ನಾನು ಯೋಗಿ ಸರ್, ಇದು ಸರ್ ಬಂಡೆಗಳ ಚಿಕ್ಕ ಕಾಡು ಪ್ರದೇಶ, ಅವ್ರು ಡೈಲಾಗ್ ಇದೇ ಕೊಡಿ. ಯೂಶಲಿ ಹೆಂಗಿರುತ್ತೆ ಅಂತಂದರೆ,
ನಂಗೆ ಗಾಳಿಪಟ ಸಿನಿಮಾಲೆಲ್ಲ ಅನಂತ್ನಾಗ್ ಥರ ಮಾಡ್ತಿದ್ದೆ ಹೀರೋಯಿನ್ಗಳಿಗೆಲ್ಲ. ನಾನು ಡೈಲಾಗ್ ನರೇಷನ್ ಕೊಡಬೇಕಾದ್ರೆ ಈ ರೀತಿ ಇರುತ್ತೆ. ಈಗ ರಂಗಪ್ಪಂದು ಡೈಲಾಗಲ್ಲಿ ನಮ್ಮ ಪಿ ಸಿ ಪಾಟೀಲ್ ಸರ್ ಮಾತಾಡ್ತಾರೆ, ಶಿವಪ್ಪ ಬರ್ತಾನೆ, ನನ್ನ ಅಣ್ಣನ್ನ ಕೊಂದು ಕ್ರಿಮಿನಲ್ ಕೆಲಸ ಮಾಡ್ದ ಬಂಡೆ ಸೀನಾ, ಇವನನ್ನ ಕೊಲೆಗಾರ ಕ್ರಿಮಿನಲ್ಲು ಅಂತ ಕರೀತಾರೆ, ಕೋರ್ರಾ ಪಿಟ್ಟು ಅನ್ನಲ್ಲ. ಈ ದಾಟಿಲಿರುತ್ತೆ. ಅದನ್ನು ನಾವು ಯೂಶಲಿ ಈ ದಾಟಿಲಿ ಫಸ್ಟೇ ಕಮ್ಯುನಿಕೇಟ್ ಮಾಡಿಬಿಟ್ರೆ ಆರ್ಟಿಸ್ಟಿಗೆ ನಾವು ಕ್ಯಾರವನ್ನಲ್ಲೇ ನಿಮಗೆ ಇಲ್ಲಿ ಸೆಟ್ಟಿಗೆ ಬಂದು ಆ್ಯಕ್ಟ್ ಮಾಡೋವಾಗ ತುಂಬ ಸುಲಭ ಅನಿಸುತ್ತೆ ಅವ್ರಿಗೆ. ಆ್ಯಂಡ್ ಎಸ್ಪೆಷಲಿ ಇದು ಕನ್ನಡದವ್ರ ಜೊತೆ ಅಷ್ಟೊಂದು ಏನು ದೊಡ್ಡ ಅಡ್ವಾಂಟೇಜ್ ಆಗಲಾರ್ದು. ಈ ನಾರ್ತ್ ಇಂಡಿಯನ್ನಿಂದ ಕರ್ಕೊಬರ್ತೀವಲ್ಲ, ನಾರ್ತ್ ಇಂಡಿಯಾಗಳಿಂದ ಬಾಂಬೆಗಳಿಂದ ಹೀರೋಯಿನನ್ನು ಅಥವಾ ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಕನ್ನಡ ಗೊತ್ತಿಲ್ಲದೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಹೇಳಿದೆ ಈಗ ಆವಾಗ ಗಾಳಿಪಟದಲ್ಲಿ ನಾವು ಕಾಣಿಯಾದ ಸೀತೆಯನ್ನು ಹುಡುಕುವಾಗ ವೈದೇಹಿ ಏನಾದಳು ಎಂದು ಮೂಕ ಗಿಡ ಮರಗಳನ್ನು ಕೇಳಿದನಂತೆ ರಾಮ. ಅಂದರೆ ಅವ್ರು ಹಿಂಗೆ ಹೇಳ್ತಾರೆ ಅಂತ ಹೇಳ್ಬಿಡ್ತಿದ್ದೆ ಫಸ್ಟೇ. ಸೊ ವಿಚ್ ಹೆಲ್ಪ್ಸ್ ಅ ಲಾಟ್. ಆರ್ಟಿಸ್ಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೆಟ್ಟಿಗೆ ಬಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಅವ್ರಿಗೊಂದು ಏಲಿಯನ್ ಫೀಲ್ ಬರಲ್ಲ. ಆನ್ ಸೆಟ್ಟಿಗೆ ಬಂದ ಕೂಡಲೇ ನಮಗಿದು ಗೊತ್ತಿದೆಯಪ್ಪ ಸೀನು ಅನ್ನೊಂದು ಕಂಫರ್ಟ್ ಝೋನಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಆ ಕೆಲಸ ಮಾಡ್ಕೊತ ಬಂದಿದ್ದೀನಿ ನಾನು. ಎಸ್, ಸೂಪರ್. ಭಟ್ರ ಜೊತೆ ಯೋಗಿಜಿ, ಈಗ ನಾವೆಲ್ಲ ಫಸ್ಟ್ ಬೆಂಗಳೂರಿಗೆ ಬಂದಾಗೆಲ್ಲ ಯುವರಾಜ್ ಭಟ್ ಜೊತೆ ಕೆಲಸ ಮಾಡಬೇಕು, ಸೂರ್ಯ ಜೊತೆ ಕೆಲಸ ಮಾಡಬೇಕು ಅಂತೆಲ್ಲ ಬಂದವ್ರು ನಾವು. ಆದರೆ ಈಗ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಬೇಕು ಅಂತ ಯಾರಾದರೂ ಹಸಿ ಕನಸುಗಳು ಇಟ್ಕೊಂಡ್ಬರ್ತಾರಲ್ಲ, ಅವ್ರಿಗೆ ಏನು ಪೂರ್ವ ತಯಾರಿ ಇದ್ದರೆ ಒಳ್ಳೆಯದು ಅಂತ ನಿಮ್ಮ ಟಿಪ್ಸ್? ಯೋಗರಾಜ್ ಭಟ್ರು ಸರ್ ಅಂತವ್ರ ಜೊತೆ ಕೆಲಸ ಮಾಡಬೇಕು ಅಂತಂದರೆ ಪೂರ್ವ ತಯಾರಿಯಾಗಿ ನಿಮಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಕಾಗುತ್ತೆ. ಸುಮಾರು ವಿಷಯಗಳ ಬಗ್ಗೆ ಒಂದಷ್ಟು ಅರಿವುಗಳು ಮೂಡಿಸ್ಕೋಬೇಕು ನೀವು. ಅಂದರೆ ಪುಸ್ತಕ ಓದೋ ಅಭ್ಯಾಸಗಳು ಇಟ್ಕೋಬೇಕು, ಒಂದಷ್ಟು ವಿಚಾರಗಳು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಯೋಗರಾಜ್ ಭಟ್ರು ತುಂಬ ರೆಸ್ಪೆಕ್ಟ್ ಮಾಡೋದು ನಿಮಗೆ ಭಾಷೆ ಮೇಲಿನ ಹಿಡಿತ. ತುಂಬ ಹಿಡಿತ ಬೇಕು ಭಾಷೆ ಮೇಲೆ. ಕನ್ನಡ ಹೆಂಗೆ ಬರುತ್ತೆ ಅಂತ ನೋಡ್ತಾರೆ, ಕೆಲಸಗಾರನ ನೋಡ್ತಾರೆ. ಆಮೇಲೆ ಅವ್ರು ತುಂಬ ವೆರಿ ಸೆನ್ಸಿಬಲ್ ಪರ್ಸನ್ ಅವರು. ಎಷ್ಟು ಸೆನ್ಸಿಬಲ್ ಅಂತಂದರೆ ಅವರು ನಿಮ್ಗೇನು ಹೇಳೋದೇ ಇಲ್ಲ, ಬಟ್ ಎಲ್ಲ ನೋಟಿಸ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಭಾಷೆ ಹೆಂಗಿದೆ, ಹಿಡಿತ ಹೆಂಗಿದೆ, ರೈಟಿಂಗ್ ಹೆಂಗಿದೆ ಅಂಥೇಳಿ. ಸೊ ಒಂದಷ್ಟು ಪ್ರಿಪರೇಷನ್ಸು ಖಂಡಿತ ಬೇಕಾಗುತ್ತೆ. ಯೋಗರಾಜ್ ಭಟ್ರ್ ಅಂತವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ಡೆಫಿನೆಟ್ಲಿ ಒಂದು ತುಂಬ ಕಮ್ಯಾಂಡಿಂಗ್ ಇರಬೇಕು ಲ್ಯಾಂಗ್ವೇಜ್, ನಿಮ್ಮದು ಭಾಷೆ ಹಿಡಿತಾ ಇರಬೇಕು. ಒಂದಷ್ಟು ವಿಷಯಗಳು ತಿಳ್ಕೊಂಡಿರಬೇಕು. ಅದರಲ್ಲೂ ಪುಸ್ತಕ ಓದ್ಕೊಂಡು ಅವ್ರು ಅನ್ಕೊಂಡ್ರೆ ಭಾಳ ಇಷ್ಟ ಅವರಿಗೆ. ಅಷ್ಟೇ ಬೇಕಾದ್ರೆ ಒಂದಷ್ಟು ಕಾಮನ್ ಸೆನ್ಸ್ ಬೇಕಾಗುತ್ತೆ ಸಿನಿಮಾಗೆ. ಅದು ಬೇಸಿಕಲಿ ಎಲ್ಲ ಜಾಗದಲ್ಲೂ ಬೇಕು. ಸಿನಿಮಾಗೆ ಸ್ವಲ್ಪ ಜಾಸ್ತಿನೇ ಕಾಮನ್ ಸೆನ್ಸ್ ಬೇಕಾಗುತ್ತೆ. ಅಷ್ಟಿದ್ರೆ ಸಾಕು. ಎಸ್, ಭಾಳ ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಗಲು ರಾತ್ರಿ ಕೆಲಸ ಮಾಡ್ತೀರಿ, ನಾಳೆ ಹೋಗಿ ಡಬ್ಬಿಂಗ್ ಕೊಡ್ತಾ ಇದ್ದೀರಿ, ಡಬ್ಬಿಂಗ್ ಮಾಡ್ತಿದ್ದೀರಿ. ಓವರಾಲ್ ಯೋಗರಾಜ್ ಭಟ್ ಎಲ್ಲಿರ್ತಾರೋ ನಾವು ಅಲ್ಲಿರ್ತೀರಿ. ಒಳ್ಳೇದಾಗಲಿ. ನಿಮ್ಮ ಮುಂದಿನ ಎಲ್ಲ ಕನಸುಗಳು ನನಸಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಕನ್ನಡಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ಚಾನಲಲ್ಲಿ ನಾನು ಕೆಲಸ ಮಾಡಿ ಇವತ್ತು ಅದೇ ಚಾನಲ್ಗೆ ಒಂದು ಚಿಟ್ ಚಾಟ್ ಇಂಟರ್ವ್ಯೂ ಥರ ಕೊಡ್ತಿದ್ದೀನಿ. ನನಗೊಂಥರ ಮುಜುಗರನೂ ಆಗ್ತಿದೆ, ಖುಷಿನೂ ಆಗ್ತಿದೆ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೂ ಕೂಡ. ಒಳ್ಳೇದಾಗಲಿ ವಿಜಯ್, ಒಳ್ಳೇದಾಗಲಿ. ಕೇಳಿದ್ರಲ್ಲ, ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ಗೆ ಏನೆಲ್ಲ ಜವಾಬ್ದಾರಿ ಇರುತ್ತೆ ಅಂತ ಹೇಳಿ. ಗರಡಿ ಸೆಟ್ಟಿನಿಂದ ಯೋಗಿಜಿ ಜೊತೆ ಮಾತನಾಡಿದೆ. ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.